ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ನೋಡ್ತಕ್ಕಂಥದ್ದು ಏನು ಅಂತಂದ್ರೆ, ಎಲ್ಲರಿಗೂ ನಮಗೆ ಕ್ಯೂರಿಯಾಸಿಟಿ ಇರುತ್ತಲ್ಲ, ನಾವು ಸತ್ತಾದ್ಮೇಲೆ ನಮ್ಮ ಬಾಡಿ ಏನಾಗುತ್ತೆ, ನಮ್ಮ ಆತ್ಮ ಏನಾಗುತ್ತೆ, ಅದು ಎಲ್ಲಿಗೆ ಹೋಗುತ್ತೆ, ಪುನರ್ಜನ್ಮ ಅಂತ ಹೇಳ್ತಾರೆ. ಇದ್ರ ಬಗ್ಗೆನೇ ಡೀಟೇಲ್ ಆಗಿ ನಾವು ಮಾತಾಡ್ತೀವಿ. ಇದು ಮೇ ಬಿ ಸೈನ್ಸ್ ಯುಗದಲ್ಲಿ ನಾವು ಬದುಕ್ತಾ ಇರೋದ್ರೆ ನಮಗೆಲ್ಲ ಇದೆಲ್ಲ ನಂಬಿಕೆ ಬರಲ್ಲ. ನಾನು ಸೇಮ್ ಇದನ್ನೆಲ್ಲ ನಂಬಲ್ಲ. ಆದ್ರೂ ನನಗೊಂದು ಕ್ಯೂರಿಯಾಸಿಟಿ ಏನಾಗ್ಬೋದು, ನಮ್ಮ ಸತ್ತಾದ್ಮೇಲೆ ನಮ್ಮ ಆತ್ಮ ಏನಾಗುತ್ತೆ ಅಂತಕ್ಕಂಥ ಒಂದು ಕ್ಯೂರಿಯಾಸಿಟಿಯಿಂದ ನಾನು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಹೋದಾಗ ನನಗೆ ಸಿಕ್ಕಿರ್ತಕ್ಕಂಥ ಆನ್ಸರ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದರಲ್ಲಿ ನಾನು ಹುಡುಕಿದಾಗ ಆನ್ಸರ್ಸು ಹಿಂದೂ ಧರ್ಮ ಒಂಥರ ಹೇಳುತ್ತೆ, ಕ್ರಿಶ್ಚಿಯಾನಿಟಿ ಧರ್ಮ ಒಂಥರ ಹೇಳುತ್ತೆ, ಬೌದ್ಧ ಧರ್ಮ ಒಂಥರ ಹೇಳುತ್ತೆ, ಸೈಂಟಿಸ್ಟ್ಸ್ ಎಲ್ಲ ಒಂಥರ ಹೇಳ್ತಾರೆ, ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರಲ್ಲ ಅವರೆಲ್ಲ ಬೇರೆ ಥರ ಹೇಳ್ತಾರೆ. ಅವರೆಲ್ಲ ಏನು ಹೇಳ್ತಾರೆ ಅಂದರೆ, ನಾನು ಸತ್ತಿದ ತಕ್ಷಣ ಒಂದು ಲೈಟ್ನ ನೋಡಿದೆ, ನಾಯಿಗಳೆಲ್ಲ ಸೇರಿಕೊಂಡು ನಮ್ಮನ್ನೆಲ್ಲ ಆಳ್ತಿರೋ ಥರ ನಾನೊಂದು ವಿಜುವಲೈಸೇಷನ್ ಮಾಡಿದೆ, ಈ ಥರ ಎಲ್ಲ ಹೇಳ್ತಾರೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಮಾಡಿದವರು. ಬಟ್ ರಿಯಲ್ ಆಗಿ ಏನಾಗುತ್ತೆ ಅಂತಕ್ಕಂಥದ್ದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನಿಮಗೆ ಯಾವುದು ರಿಯಲ್ ಅಂತ ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಮಾಡಿ. ಮೊದಲಿಗೆ ನಾನು ಹೇಳ್ತಕ್ಕಂಥದ್ದು ಹಿಂದೂ ಧರ್ಮ ಏನು ಹೇಳುತ್ತೆ ಅಂತಕ್ಕಂಥದ್ದನ್ನು ನನ್ನ ಜೊತೆ ಹೇಳ್ತೀನಿ. ಹಿಂದೂ ಧರ್ಮ ಏನು ಹೇಳುತ್ತೆ ಅಂತ ಅಂದರೆ, ಸಂಸಾರ ಅನ್ನೋ ವರ್ಣ ಹೇಳುತ್ತೆ. ಈ ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಹೇಳಿರ್ತಕ್ಕಂಥದ್ದು, ಕೃಷ್ಣ ಅರ್ಜುನನಿಗೆ ಏನಂತ ಹೇಳ್ತಾರೆ ಅಂದರೆ, ಆತ್ಮ ಬಟ್ಟೆ ಥರ ಅಂತೆ. ಬಟ್ಟೆ ಯಾವ ಬಾಡಿನಲ್ಲಿ ಬೇಕಾದ್ರೆ ಇರುತ್ತಲ್ಲ ಆ ಥರ. ಅಂದರೆ ಆತ್ಮಕ್ಕೆ ಇದೇ ಬಾಡಿ ಅಂತ ಫಿಕ್ಸ್ ಇಲ್ಲ, ಬೇರೆ ಬೇರೆ ಬಾಡಿನ ಹುಡುಕಂತಾನೆ ಹೋಗುತ್ತೆ. ನಿಮಗೆ ಕ್ಲಿಯರ್ ಆಗಿ ಹೇಳಬೇಕು ಅಂತಂದರೆ, ಒಂದು ಆತ್ಮ ಹುಟ್ಟು, ಸಾವು, ರೀಬರ್ತ್ ಅಂದರೆ ಬರ್ತ್, ಡೆತ್, ರೀಬರ್ತ್, ಈ ಸೈಕಲ್ನಲ್ಲೇನೆ ಓಡಾಡ್ತಾ ಇರುತ್ತೆ. ಇದನ್ನೇ ಸಂಸಾರ ಅಂತ ಹೇಳ್ತಾರೆ. ಬಾಡಿ ಅದರಲ್ಲಿ ವೇರಿ ಆಗ್ತಾ ಹೋಗುತ್ತೆ ಹೊರತು ಆತ್ಮ ಒಂದೇನೆ. ಈಗ ಆತ್ಮ ಒಂದು ಬರ್ತಿಂದ ಇನ್ನೊಂದು ಬರ್ತಿಗೆ ಹೋಗುವಾಗ ಕರ್ಮ ಅನ್ನೋದನ್ನ ಕ್ಯಾರಿ ಮಾಡ್ತಾ ಹೋಗುತ್ತೆ. ಆ ಕರ್ಮ ಅನ್ನೋದ್ರ ಬೇಸಿಸ್ ಮೇಲೆನೆ ನಾವು ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ನಾವು ಹುಡ್ತೀವಿ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ರೀತಿಯಲ್ಲಿ ಹುಡ್ತೀವಿ ನೆಕ್ಸ್ಟ್ ಬರ್ತಲ್ಲಿ ಅಂತ ಹೇಳ್ತಾ ಹೋಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಹುಟ್ಟು, ಸಾವು, ರೀಬರ್ತ್, ಇದೇ ಸೈಕಲ್. ಈಗ ಒಂದು ಬಾಡಿನಲ್ಲಿ ಆತ್ಮ ಇದೆ, ಅವು ಹುಟ್ಟಿದ್ವು ಅಂತ ಅನ್ಕೊಳ್ಳಿ, ನಾನು ಹುಟ್ಟಿದ್ದೀನಿ. ಅದಾದ ನಂತರ ಏನಾಗುತ್ತೆ ಅಂದರೆ, ನಾವು ಸತ್ತ ನಂತರ ಏನಾಗುತ್ತೆ ಅಂತಂದರೆ, ಇನ್ನೊಂದು ರೀಬರ್ತ್ ಆಗೋಕ್ಕೂ ಮುಂಚೆ ಸ್ವರ್ಗ ಅಥವಾ ನರಕಕ್ಕೆ ಹೋಗಿ ಇರುತ್ತೆ. ಅಲ್ಲಿನ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡಿದ್ದ ನಂತರನೇ ರೀಬರ್ತ್ ಆಗ್ತಕ್ಕಂಥದ್ದು. ಈ ಸ್ವರ್ಗ ಅಥವಾ ನರಕಕ್ಕೆ ಹೇಗೆ ಹೋಗುತ್ತೆ ಅಂದರೆ, ಒಂದು ಆತ್ಮ ಆ ಆತ್ಮ ಮಾಡಿರ್ತಕ್ಕಂಥ ಕರ್ಮ ಮತ್ತು ಧರ್ಮಗಳ ಬೇಸಿಸ್ ಮೇಲೆ ಸ್ವರ್ಗ ಮತ್ತು ನರಕಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಒಳ್ಳೊಳ್ಳೆ ಕರ್ಮ, ಪಾಸಿಟಿವ್ ಕರ್ಮಗಳನ್ನು ಮಾಡಿದರೆ ಸ್ವರ್ಗಕ್ಕೆ ಹೋಗುತ್ತೆ, ನೆಗೆಟಿವ್ ಕರ್ಮಗಳನ್ನು ಮಾಡಿದರೆ ನರಕಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಈಗ ಸ್ವರ್ಗಕ್ಕೆ ಹೋಗಿದ್ದಾಯ್ತು, ಅದು ನರಕಕ್ಕೆ ಹೋಗಿದ್ದಾಯ್ತು, ಒಂದು ಆತ್ಮ ಒಂದು ಹುಟ್ಟಿತು, ಸಾಯಿತು, ಸ್ವರ್ಗಕ್ಕೆ ಹೋಯ್ತು ಅಂತ ಅನ್ಕೊಳ್ಳಿ. ಸ್ವರ್ಗಕ್ಕೆ ಹೋಗಿದ ನಂತರ ನೆಕ್ಸ್ಟ್ ಸೈಕಲ್ ಏನು ಅಂತಂದ್ರೆ ರೀಬರ್ತ್ ಆಗುತ್ತೆ. ರೀಬರ್ತ್ ಆಗ್ಬಿಟ್ಟು ಇದೇ ಲೈಫ್ ಸೈಕಲ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಅಂತ ಹಿಂದೂ ಧರ್ಮ ಹೇಳುತ್ತೆ. ಇದರಲ್ಲಿ ಮೋಕ್ಷ ಅಂತ ಒಂದು ವಿಷಯನ ಹೇಳ್ತದೆ ಧರ್ಮ. ಮೋಕ್ಷ ಅಂತಕ್ಕಂಥದ್ದು ಏನು ಅಂತಂದ್ರೆ, ಒಂದು ಆತ್ಮಕ್ಕೆ ಮೆಟೀರಿಯಲಿಸ್ಟಿಕ್ ಆಸೆಗಳೆಲ್ಲ ಹೋಗಿದ್ದಂತರ. ಮೆಟೀರಿಯಲಿಸ್ಟಿಕ್ ಅಂತಂದ್ರೆ ನಮ್ಮ ಕಣ್ಣಲ್ಲಿ ನೋಡ್ತಕ್ಕಂಥ ಪ್ರತಿಯೊಂದು ವಸ್ತುಗಳಾಗಿರ್ಬೋದು, ಯಾವುದೇ ರೀತಿಯಾದ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ಳದಲ್ಲೇ ಇದ್ದಾಗ ಒಂದು ಮೋಕ್ಷವನ್ನ ಅಟೈನ್ ಮಾಡ್ತು ಆ ಆತ್ಮ ಅಂತ ಹೇಳುತ್ತೆ. ಮೋಕ್ಷ ಸಿಕ್ಬಿಟ್ರೆ ಆತ್ಮಕ್ಕೆ ಅದು ಮತ್ತೆ ರೀಬರ್ತ್ ಆಗಲ್ಲ, ಅದೇನೇನೆ ಎಂಡ್. ಓಕೆನಾ? ಮತ್ತೆ ರೀಬರ್ತ್ ಆಗ್ತಕ್ಕಂಥ ಚಾನ್ಸಸ್ ಇಲ್ಲ. ಅದನ್ನ ಹೇಗೆ ಹೇಳ್ತಾರೆ ಅಂತಂದ್ರೆ, ಒಂದು ಸಮುದ್ರಕ್ಕೆ ಹೋಗಿ ಒಂದು ಡ್ರಾಪ್ ಆಫ್ ನೀರು ಸೇರ್ಕೊಂಡಂಗೆ ಈಗ ಮೋಕ್ಷ ಸಿಕ್ಬಿಟ್ರೆ ಆತ್ಮಕ್ಕೆ ಒಂದು ನೆಮ್ಮದಿಯಾದ ಒಂದು ಸ್ಟೇಟ್ಗೆ ಹೋಯ್ತು ಅಂತ ಹೇಳ್ತಾರೆ ಮೋಕ್ಷ ಸಿಕ್ಬಿಟ್ರೆ. ಇದು ಹಿಂದೂ ಧರ್ಮ ಹೇಳುತ್ತೆ. ಇದಾದ್ಮೇಲೆ ಬುದ್ಧಿಸಮ್ ಈ ರೀಬರ್ತ್ ಬಗ್ಗೆ, ಪುನರ್ಜನ್ಮದ ಬಗ್ಗೆ ಏನು ಹೇಳುತ್ತೆ ಅಂತಕ್ಕಂಥದ್ದು ಇವಾಗ ನೋಡೋಣ. ಬುದ್ಧಿಸಮ್ ಮೇಯ್ನ್ ಆಗಿ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಆತ್ಮ ಅಂತಕ್ಕಂಥದ್ದು ಅನ್ಚೇಂಜಬಲ್ ಅಂತ ಹೇಳುತ್ತೆ. ಅಂದ್ರೆ ಯಾವುದೇ ರೀತಿಯಾದ ಚೇಂಜಸ್ಗೆ ಒಳಗಾಗಲ್ಲ ಆತ್ಮ ಅಂತಕ್ಕಂಥದ್ದು. ಒಂದು ದೇಹನ ಅದು ಸೇರುತ್ತೆ, ಹುಟ್ಟುತ್ತೆ, ಸಾಯುತ್ತೆ, ಮತ್ತೆ ರೀಬರ್ತ್ ಆಗುತ್ತೆ. ಆತ್ಮ ಯಾವತ್ತೂ ನಾಶ ಆಗಲ್ಲ, ಅದು ಯಾವತ್ತೂ ಡೆಸ್ಟ್ರಾಯ್ ಆಗಲ್ಲ ಅಂತಾನೆ ಬುದ್ಧಿಸಮ್ ಹೇಳ್ತಕ್ಕಂಥದ್ದು. ಅದಾದ್ಮೇಲೆ ಮೇಯ್ನ್ ಆಗಿ ಈ ಥಿಯರಿನ ಬುದ್ಧ ಬಂದು ಅಕ್ಸೆಪ್ಟ್ ಮಾಡಲ್ಲ. ಬುದ್ಧ ಹೇಳ್ತಕ್ಕಂಥದ್ದು ಏನಂದ್ರೆ, ಒಬ್ಬ ಹೋಲ್ ಪರ್ಸನ್ ಅಂತಂದ್ರೆ 5 ವಿಷಯಗಳನ್ನ ಅವ್ರು ಹೇಳ್ತಾರೆ. ಮೊದಲನೇದು ಬಂದ್ಬಿಟ್ಟು ಬಾಡಿ, ಅದಕ್ಕೆ ಒಂದು ಫಾರ್ಮ್ ಇರಬೇಕು. ಒಂದು ಪರ್ಸನ್ಗೆ ಒಂದು ಫಾರ್ಮ್ ಇರುತ್ತೆ. ಅದಾದ ನಂತರ ಸೆನ್ಸಿಟಿವಿಟಿ ಇರುತ್ತೆ, ಯಾವುದಾದ್ರೂ ಒಂದು ವಿಷಯಗಳನ್ನ ಹೇಳಿದ್ರೆ ರಿಯಾಕ್ಷನ್ಸ್ ಇರುತ್ತೆ, ಅದನ್ನ ಸೆನ್ಸಿಟಿವಿಟಿ ಅಂತ ಹೇಳ್ತಾರೆ. ಅದಾದ ನಂತರ ಪರ್ಸೆಪ್ಷನ್ ಅಂತ ಹೇಳ್ತಾರೆ, ಓನ್ ಆಗಿ ಅದಕ್ಕೆ ಆದಂತ ಒಂದು ಪರ್ಸೆಪ್ಷನ್ ಇರುತ್ತೆ, ಒಂದು ವಿಷಯಗಳನ್ನ ನೋಡ್ತಕ್ಕಂಥ ವಿಧಾನ ಬೇರೆ ಬೇರೆ ಇರುತ್ತೆ ಅಂತ ಬುದ್ಧ ಹೇಳ್ತಾರೆ. ಅದಾದ್ಮೇಲೆ ಮೆಂಟಲ್ ಫಾರ್ಮೇಶನ್ ಅಂತ ಇರುತ್ತೆ, ಅಂದ್ರೆ ಒಬ್ಬೊಬ್ಬರು ಥಿಂಕಿಂಗ್ ಎಬಿಲಿಟಿ ಬೇರೆ ಬೇರೆ ತರ ಇರುತ್ತೆ. 5ನೇದು ಬಂದ್ಬಿಟ್ಟು ಕಾನ್ಶಿಯಸ್ನೆಸ್, ಅವರಿಗೆ ಪ್ರಜ್ಞೆ ಅಂತಕ್ಕಂಥದ್ದು ಇರುತ್ತೆ, ಪ್ರಚೋದನೆ ಅಂತಕ್ಕಂಥದ್ದು ಇರುತ್ತೆ. ಇದನ್ನೇ ಬುದ್ಧ ನಂಬತಕ್ಕಂಥದ್ದು. ಒಂದು ಹೋಲ್ ಪ್ರೋಸೆಸ್ ನಲ್ಲಿ ಒಬ್ಬ ಡೆತ್ ಆದ್ರೆ ಈ 5 ಥಿಂಗ್ಸ್ ಡಿಟ್ಯಾಚ್ ಆಗುತ್ತೋ ಹೊರತು ಅವರಲ್ಲಿರ್ತಕ್ಕಂಥ ಕಾರ್ಮಿಕ್ ಎನರ್ಜಿ, ಅವರ ಸೋಲ್ ಹಾಗೇನೆ ಇರುತ್ತೆ ಅಂತಾನೆ ಬುದ್ಧ ಹೇಳ್ತಾರೆ. ಬಟ್ ಈ ರೀಬರ್ತ್ ಬಗ್ಗೆ ಎಲ್ಲ ಅವರು ತುಂಬಾ ಮಾತಾಡಲ್ಲ ಬುದ್ಧ ಅವರು. ಅದಾದ ನಂತರ ಈ ಬುದ್ಧಿಸಮ್ನಲ್ಲಿ ಒಂದು ನಂಬಿಕೆ ಇದೆ, ಅದೇನು ಅಂತಂದ್ರೆ ಬಾರ್ಡೋ ಅಂತಕ್ಕಂಥ ನಂಬಿಕೆ ಏನು ಅಂತಂದ್ರೆ, ಒಬ್ಬ ಪರ್ಸನ್ ಡೆತ್ ಆಗಿದ ತಕ್ಷಣ 49 ಡೇಸ್ ರೀಬರ್ತ್ ಆಗಲ್ಲ. ರೀಬರ್ತ್ ಆಗೋಕ್ಕೂ ಮುಂಚೆ ಒಂದು 49 ಡೇಸ್ ಹಾಗೇನೆ ಇರ್ತಾರೆ. ಆ ಟೈಮ್ನಲ್ಲಿ ಸಂತೋಷವಾಗಿರ್ಬೇಕಾ ದುಃಖವಾಗಿರ್ಬೇಕಾ ಅಂತಕ್ಕಂಥದ್ದನ್ನ ಅವರು ಮಾಡಿರ್ತಕ್ಕಂಥ ಕರ್ಮಗಳು ಧರ್ಮಗಳು ಡಿಸೈಡ್ ಮಾಡುತ್ತೆ ಅಂತ ಬುದ್ಧಿಸಮ್ ಹೇಳುತ್ತೆ. ಈ 49 ಡೇಸ್ ಆದ್ಮೇಲೆ ನ್ಯೂ ಲೈಫ್ನ ಅವ್ರು ಸ್ಟಾರ್ಟ್ ಮಾಡ್ತಾರೆ ಅಂತ ನಂಬ್ತಾರೆ.
ಅದಾದಮೇಲೆ ನಿರ್ವಾಣ ಸ್ಥಿತಿ, ಸೇಮ್ ಟು ಸೇಮ್ ಮೋಕ್ಷ ಅಂತ ಹಿಂದೂಯಿಸಮ್ನಲ್ಲಿ ಇದೆಯಲ್ಲ, ಅದನ್ನೇ ನಿರ್ವಾಣ ಸ್ಥಿತಿ ಅಂತ ಇದರಲ್ಲಿ ಬುದ್ಧಿಸಮ್ನಲ್ಲಿ ಹೇಳ್ತಾರೆ. ನಿರ್ವಾಣ ಅಂತಂದರೆ ರೀಬರ್ತ್ ಆಗ್ತಕ್ಕಂಥ ಚಾನ್ಸಸ್ ಇರಲ್ಲ ಅವರಿಗೆ. ಈಗ ನಾವಿರ್ತಕ್ಕಂಥ ಲೈಫ್ನಲ್ಲೇ ನಿರ್ವಾಣ ಸ್ಟೇಟಿಗೆ ಹೋಗ್ಬಿಟ್ರೆ, ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳದಲ್ಲೇ ಬದುಕ್ತಾ ಹೋದರೆ ನಾವು ನಿರ್ವಾಣವಾಗಿ ಬದುಕ್ತಾ ಇದ್ದೀವಿ ಅಂತ ಅರ್ಥ. ಅದಾಗಿದ ತಕ್ಷಣ ಡೆತ್ ಆದಮೇಲೆ ಅವರು ಪರಿನಿರ್ವಾಣ ಸ್ಟೇಟ್ಗೆ ಹೋಗ್ತಾರೆ. ಯಾವುದೇ ಒಬ್ಬ ಪರ್ಸನ್ ಬದುಕಿರುವಾಗ ನಿರ್ವಾಣವಾಗಿ ಬದುಕಿದ್ರೆ ಅವರು ಸತ್ತಾದ್ಮೇಲೆ ಪರಿನಿರ್ವಾಣ ಆಗೋಗ್ತಾರೆ ಅಂತ ಬುದ್ಧಿಸಮ್ ನಂಬ್ತಾರೆ. ಪರಿನಿರ್ವಾಣ ಅಂತಂದರೆ ಯಾವುದೇ ರೀತಿಯಾದ ರೀಬರ್ತ್ ಇರಲ್ಲ ಅಂತಕ್ಕಂಥದ್ದನ್ನೇ ನಂಬ್ತಾರೆ. ಇದು ಬಂದು ಬುದ್ಧಿಸಮ್ ಬಗ್ಗೆ. ಬುದ್ಧಿಸಮ್ ಆದಮೇಲೆ ರಿಯಲ್ ಆಗಿ ಸೈಂಟಿಸ್ಟ್ಸ್ ಎಲ್ಲ ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ನೋಡಿದ್ರೆ, ಮೆಟೀರಿಯಲಿಸಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಮೆಟೀರಿಯಲಿಸಮ್ ಅಂತಂದರೆ ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಿಷಯನೂ ಫಿಸಿಕಲ್ ಆಬ್ಜೆಕ್ಟ್ಸ್ ಎಲ್ಲನೂ ಫಿಸಿಕಲ್ ಆಗಿಯೇ ಆಗಬೇಕು. ನಾನು ಇವಾಗ ಈ ಬುಕ್ನ ಹೋಲ್ಡ್ ಮಾಡಿದ್ದೀನಿ, ಈ ಮೈಕ್ನ ಹೋಲ್ಡ್ ಮಾಡಿದ್ದೀನಿ ಅಂತಂದರೆ ನಾನು ಫಿಸಿಕಲ್ ಆಗಿ ಮುಟ್ಟಿದ್ದೀನಿ. ನಾನು ಅನ್ಕೊಂಡಿದ್ದ ತಕ್ಷಣ ಇದು ಮುಟ್ಟಿರಲ್ಲ, ಯಾವುದೇ ಒಂದು ಶಕ್ತಿ ಬಂದು ಇದನ್ನು ಇಟ್ಕೊಂಡಿರಲ್ಲ. ಸೊ ಅದರಿಂದಾಗಿ ಫಿಸಿಕಲ್ ಆಗಿ ಎಲ್ಲನೂ ಆಗುತ್ತೆ, ಮೆಟೀರಿಯಲಿಸ್ಟಿಕ್ ಆಗಿ ಎಲ್ಲನೂ ಆಗುತ್ತೆ ಅಂದಮೇಲೆ ಯಾವುದೇ ರೀತಿಯಾದ ಎಕ್ಸ್ಟರ್ನಲ್ ಎನರ್ಜಿಗೆ ಆಗಲಿ, ದೇವರಿಗೆ ಆಗಲಿ, ಯಾವುದೇ ರೀತಿಯಾದ ಆತ್ಮಕ್ಕೆ ಆಗಲಿ ಶಕ್ತಿ ಇರಲ್ಲ ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ನಲ್ಲಿ ಅಂತ ಸೈಂಟಿಸ್ಟ್ಸ್ ಹೇಳ್ತಾರೆ. ಮೆಟೀರಿಯಲಿಸಮ್ ಥಿಯರಿ ಇದೊಂದು ಥಿಯರಿ. ಇದನ್ನ ತುಂಬಾ ಜನ ನಂಬ್ತಾರೆ, ತುಂಬಾ ಸೈಂಟಿಸ್ಟ್ ಕೂಡ ವಾದ ಮಾಡ್ತಾರೆ. ಮೆಟೀರಿಯಲಿಸಮ್ ಏನ್ ಹೇಳುತ್ತೆ ಅಂತಂದ್ರೆ, ಯಾವುದೇ ರೀತಿಯಾದ ಪುನರ್ಜನ್ಮಗಳನ್ನ ನಂಬೇಡಿ, ಇರ್ತಕ್ಕಂಥ ಲೈಫ್ನ ತುಂಬಾ ಹ್ಯಾಪಿಯಾಗಿ ಪೀಸ್ಫುಲ್ ಆಗಿ ಬದುಕ್ರಿ ಅಂತ ಜುದಾಯಿಸಮ್ ಹೇಳುತ್ತೆ. ಇಸ್ಲಾಂ ಧರ್ಮ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ಇಲ್ಲಿ ಮಾಡ್ತಕ್ಕಂಥ ಕರ್ಮ ಧರ್ಮಗಳನ್ನ ಬೇಸಿಸ್ ಮಾಡಿ ನರಕದಲ್ಲೇ ಆಗ್ಲಿ, ನರಕದಲ್ಲಿ ತುಂಬಾ ರೀತಿಯಾದ ಪನಿಷ್ಮೆಂಟ್ಸ್ ನ ಕೊಡ್ತಾರೆ. ಸ್ವರ್ಗ ಅನ್ನೋದಿದೆ, ಸ್ವರ್ಗನ ನಾವು ನಂಬಬೇಕು, ಅಲ್ಲೋಗಿ ನಾವು ಸ್ವತಂತ್ರವಾಗಿ ಹ್ಯಾಪಿಯಾಗಿರ್ಬೇಕು ಅಂತಂದ್ರೆ ಈಗಿನ ಈ ಲೈಫ್ ನಲ್ಲಿ ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕು ಅಂತ ಇಸ್ಲಾಂ ಧರ್ಮ ಹೇಳುತ್ತೆ. ನೀವು ಇದರಲ್ಲಿ ಯಾವ್ದು ಇಂಟ್ರೆಸ್ಟಿಂಗ್ ಆಗಿ ನಿಮಗೆ ಅನಿಸ್ತು? ನನಗೆ ಪರ್ಸನಲ್ ಆಗಿ ಏನ್ ಅನಿಸ್ತು ಅಂತಂದ್ರೆ, ಜುದಾಯಿಸಮ್ ಹೇಳ್ತಾರ ಈಗಿನ ಲೈಫ್ನ ಹ್ಯಾಪಿಯಾಗಿ ನಾವು ಬದುಕ್ತಾ ಹೋಗ್ಬೇಕು ಅಂತ ನನಗೆ ಅನ್ನಿಸ್ತು. ಅದಾದ ನಂತರ ಯಾವುದೇ ರೀತಿಯಾದ ಕೆಟ್ಟ ಕೆಲಸಗಳನ್ನ ಮಾಡಬಾರದು, ಅದನ್ನು ಕೌಂಟ್ ಆಗುತ್ತೆ ಅಂತಕ್ಕಂಥ ಭಯ ಕೂಡ ನನಗೆ ಬಂತು ಇದ್ರ ಬಗ್ಗೆ ರಿಸರ್ಚ್ ಮಾಡುವಾಗ. ನಿಮಗೆ ಪರ್ಸನಲ್ ಆಗಿ ಯಾವ್ದು ಇಷ್ಟ ಆಯ್ತು ಇದರಲ್ಲಿ? ನೀವು ಯಾವ್ದನ್ನ ನಂಬ್ತೀರಾ, ಯಾವ್ದು ನಂಬೋ ತರ ಇದೆ, ಇದನ್ನೆಲ್ಲ ನೀವು ಹೇಳಿ. ನೀವು ಇಲ್ಲಪ್ಪ ನಾನು ಯಾವ್ದನ್ನು ನಂಬಲ್ಲ, ನನಗೆ ಇದ್ರ ಮೇಲೆಲ್ಲ ನಂಬಿಕೆನೇ ಇಲ್ಲ ಅಂತಕ್ಕಂಥವ್ರು ಕೂಡ ನಿಮ್ಮ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನು ಓದ್ತೀನಿ. ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗೋದು ನೀವು ನೋಡಿದ್ದೀರಾ, ಇದನ್ನ ಫೀಲ್ ಮಾಡಿದ್ದೀರಾ ಅಂತ ನನಗೆ ಗೊತ್ತಾಗೋದು. ಅದರಿಂದ ಕಮೆಂಟ್ ಮಾಡಿ, ನಾನು ಓದ್ತೀನಿ. ಲೆಟ್ಸ್ ಸಿ ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.